ದಿವಂಗತ ಎಚ್.ವೈ. ಮೇಟಿಯವರ ಪ್ರಯತ್ನ ಮತ್ತು ಆಶಯದಂತೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಉದ್ಘಾಟಿಸುವುದರ ಮೂಲಕ ಅವರ ಕನಸು ನನಸು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬಾಗಲಕೋಟೆಯ ನವನಗರ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಬಜೆಟ್ನಲ್ಲಿ ಯಾವುದೇ ಅನುದಾನ ಮೀಸಲಿಟ್ಟಿಲ್ಲ ಎಂದು ವಿಪಕ್ಷ ನಾಯಕರು ಆರೋಪಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಸಂತ್ರಸ್ತರಿಗೆ ಪರಿಹಾರದ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಇಂದಿನಿಂದ ಪ್ರಾರಂಭಿಸಲಾಗುತ್ತಿದ್ದು, ಸಂತ್ರಸ್ತರೆಲ್ಲರಿಗೂ 3-4 ವರ್ಷಗಳ ಅವಧಿಯಲ್ಲಿ ವಿತರಣೆ ಮಾಡಲಾಗುವುದು ಎಂದರು. ಈ ಸ್ವತ್ತು ರಾಜ್ಯದಲ್ಲಿ ಸಮಸ್ಯೆ ಆಗುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಕೂಡಲೇ ಅದನ್ನು ಪರಿಹರಿಸಲಾಗುವುದು ಎಂದರು. ಬಹಳ ಮೇಟಿಯವರು, ಎಚ್.ವೈ. ಮೇಟಿಯವರು ಅವರ ಪ್ರಯತ್ನ ಪಾಪ ಆಗಲೇಬೇಕು ಮೆಡಿಕಲ್ ಕಾಲೇಜು ಅಂತೇಳಿ ಇಲ್ಲಿ ಅವರು ಛಲ ಮಾಡಿದರು. ಹಾಗಾಗಿ ದಿವಂಗತ ಎಚ್.ವಿ. ಮೇಟಿಯವರ ಆಸೆಯಂತೆ ಅವರ ಕನಸು ಇದೆಯಲ್ಲ, ಆ ಕನಸು ಇವತ್ತು ನನಸು ಮಾಡ್ತಾ ಇದೆ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂಗೆ ಬಜೆಟ್ನಲ್ಲಿ ಅಮೌಂಟ್ ಏನು ರಿಲೀಸ್ ಮಾಡಿಲ್ಲ ಅಂತ ಯಾರು ಹೇಳಿದವರು? ಪ್ರತಿ ವರ್ಷ 10,000 ರೂಪಾಯಿ ಕೊಡ್ತೀನಿ. ನಿನಗೆ ಗೊತ್ತಿದ್ದೀನಿ, ಪ್ರತಿ ವರ್ಷನೂ ನಿನಗೆ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀಯ? ಅಲ್ಲ ಸರ್, ದುಡ್ಡು ಇಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಅಂದರೆ ಈಗ ಬಿಜೆಪಿ ಇವತ್ತು ಪ್ರಾರಂಭ ಮಾಡ್ತೀವಿ. ಸಂತ್ರಸ್ತರಿಗೆ ಯಾರು ಜಮೀನು ಕಳ್ಕೊಂಡಿದ್ದವ್ರಿಗೆ ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ. 4 ವರ್ಷ ಟಾರ್ಗೆಟ್ 4 ವರ್ಷದ ಸ್ಕೀಮ್ ಅದು. 4 ವರ್ಷ ಟಾರ್ಗೆಟ್ ಹಾಕೊಂಡು 4 ವರ್ಷ. ಈ ಸ್ವತ್ತಿನಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. BTDಯಿಂದಾಗಿ ಈ ಸ್ವತ್ತು ಸರ್, BTDಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ. ಈ ಸ್ವತ್ತು ಈ BTDಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದು ಏನೋ ನೀವು ಮಾಡಿದ ಅನುಕೂಲ ಆಗುತ್ತೆ. ಸರ್ ಮಾಡಿಸ್ತೀವಿ, ಅದನ್ನು ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದಂಥ ಅಗತ್ಯ. ಸರ್, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಮೆಡಿಕಲ್ ಕಾಲೇಜಿನ ಅಡಿಗಲು ಸಮಾರಂಭ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಮೂರ್ತಿಗೆ ತಲಾ 40 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೆಟರ್ ಹರಿದಾಡ್ತಾ ಇದೆ. ಅದಕ್ಕೆ ಇದು ಕೇವಲ ಚುನಾವಣೆ ಗಿಮಿಕ್ಕು ಅನ್ನೋದು ಬಿಜೆಪಿಗರ ಆರೋಪ. ಹೀಗಾಗಿ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಆಯ್ತಪ್ಪ, ಅವರು ಗಿಮಿಕ್ ಅಂತ ಇದ್ದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಹೆಂಗೆ ಗಿಮಿಕ್ ಹೆಂಗಾಗುತ್ತೆ? ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದ್ದೀವಿ. ಬಾಗಲಕೋಟೆ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅವರು ಒಬ್ರು ಆಸ್ಪಿರೆಂಟು, ಅವರು ಒಬ್ರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ? ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬೋದು, ಒಂದು ವಾರದ ಒಳಗಡೆ ಆಗ್ಬೋದು. ಮೇಟಿಯವ್ರ ಮನೆಯೊಳಗೆ ಮಹಾದೇವಿ ಮೇಟಿಯವ್ರು ನಾನು ಆಕಾಂಕ್ಷಿ, ನಾವು 3-4 ಮಂದಿ ಮಕ್ಕಳು ಯಾರ್ಯಾರು ಆಕಾಂಕ್ಷಿಗಳಾಗೋದು ತಪ್ಪಲ್ಲ. ಆದರೆ ಹೈಕಮಾಂಡ್ನವರು ನಾವೆಲ್ಲನೂ ನೋಡಿ ಕ್ಯಾಂಡಿಡೇಟನ್ನು ಶಿಫಾರಸು ಮಾಡ್ತೀವಿ. ಅವರು ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುತ್ತೆ ಅಂತ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ಗೆ ಕೇಳ್ಕೊಂಡು ಹೊಂಟ್ರೆ ಕೇಳಪ್ಪ, ಒಬ್ಬರಿಗೆ ಕೊಡೋದು ಟಿಕೆಟು. ಹೈಕಮಾಂಡ್ನವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ?
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.